ಗುಜರಾತ್ನ ಈ ಯುವಕ ರಿಂಕಲ್ ಅನ್ನೋ ಯುವತಿಯನ್ನ ಮದುವೆ ಆಗಿದ್ದ. ಮನೆಯವರ ಸಮ್ಮುಖದಲ್ಲಿಯೇ ಸಿಂಪಲ್ ಆಗಿ ಕಲ್ಯಾಣ ನಡೆದಿತ್ತು. ಆದ್ರೆ ಮದುವೆಯಾದ 10 ದಿನಕ್ಕೆ ಹೆಂಡತಿ ಕೊಟ್ಟ ಸರ್ಪ್ರೈಸ್ ಗಂಡನಿಗೆ ದಿಗ್ಭ್ರಮೆ ಮೂಡಿಸಿದೆ. ಕಟ್ಕೊಂಡ ಹೆಂಡತಿ 10 ದಿನಕ್ಕೆ ಪರಾರಿ, ಗಂಡನಿಗೆ ಶಾಕ್. ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದಿರೋ ಘಟನೆ ಇದು. ಇದೇ ರಾಜ್ಕೋಟ್ನ ನಿವಾಸಿ 31 ವರ್ಷದ ಅಜಯ್ ಸೋಲಂಕಿ ರಿಂಕಲ್ ಪಾಂಡೆ ಅನ್ನೋ ಯುವತಿಯನ್ನ ಮದುವೆ ಆಗಿದ್ದ. ಮನೆಯವರೆಲ್ಲರ ಒಪ್ಪಿಗೆ ಮೇರೆಗೆ ಈ ಮದುವೆ ನಡೆದಿತ್ತು. ಎಲ್ಲಾ ಸುಸೂತ್ರವಾಗಿ ನಡೆದು ಗಂಡ ಹೆಂಡತಿ ಚೆನ್ನಾಗಿಯೇ ಇದ್ರು. ಆದ್ರೆ ಮದುವೆಯಾದ 10 ದಿನಕ್ಕೆ ಅಜಯ್ ಪತ್ನಿ ರಿಂಕಲ್ ಪಾಂಡೆ ಮನೆಯಿಂದ ಪರಾರಿಯಾಗ್ಬಿಟ್ಟಿದ್ದಾಳೆ. 10 ದಿನಕ್ಕೆ ಹೆಂಡತಿ ಅದೆಲ್ಲಿಗೆ ಹೋದ್ಲು ಅಂತ ಅಜಯ್ ಸೋಲಂಕಿಗೆ ಬಿಗ್ ಶಾಕ್ ಆಗಿದೆ. ಮನೆಯಲ್ಲಿದ್ದ ಚಿನ್ನ, ಹಣ ಎಲ್ಲವನ್ನ ಕದ್ದು ಪರಾರಿಯಾಗಿದ್ಲು ಹೆಂಡತಿ. ಆರಂಭದಲ್ಲಿ ಅಜಯ್ ಹೆಂಡತಿ ಒಬ್ಬಳೆ ಮನೆಯಿಂದ ಓಡಿ ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ದ. ನೋಡಿದ್ರೆ ಮನೆಯಲ್ಲಿದ್ದ ಚಿನ್ನ, ಬೆಳ್ಳಿ, ಹಣದ ಜೊತೆ ಬೆಲೆ ಬಾಳುವಂತಹ ವಸ್ತುಗಳೆಲ್ಲ ಮಂಗಮಾಯವಾಗಿದ್ವು. ಇದು ಅಜಯ್ನನ್ನ ಆತಂಕಕ್ಕೆ ತಳ್ಳಿತು. ಕೊನೆಗೆ ಅಜಯ್ ಪೊಲೀಸರ ಬಳಿ ಹೋಗಿ ನಡೆದ ಘಟನೆ ಬಗ್ಗೆ ವಿವರಿಸಿದ್ದಾನೆ. ಆಗ್ಲೇ ನೋಡಿ ಈ ಸ್ಟೋರಿಗೆ ಟ್ವಿಸ್ಟ್ ಸಿಕ್ಕಿದ್ದು. ಮದುವೆ ಆಗ್ತಾರೆ, 10 ದಿನಕ್ಕೆ ಎಸ್ಕೇಪ್ ಆಗ್ತಾರೆ. ಯುವಕರೇ ಹುಷಾರ್. ಹೆಂಡತಿ ಪರಾರಿಯಾಗಿರೋ ಬಗ್ಗೆ ಅಜಯ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದ. ದೂರನ್ನ ಆಧರಿಸಿ ತನಿಖೆ ನಡೆಸಿದ್ದ ಪೊಲೀಸರು ಅಜಯ್ ಪತ್ನಿಯನ್ನೇನೋ ಪತ್ತೆ ಹಚ್ಚಿದ್ರು. ಆದ್ರೆ ಆಕೆ ಬಾಯ್ ಬಿಟ್ಟ ಸತ್ಯ ಕೇಳಿ ದಿಗ್ಭ್ರಮೆಗೊಂಡಿದ್ದಾರೆ. ಹೌದು, ಅಸಲಿಗೆ ಈ ರಿಂಕಲ್ ಅಜಯ್ ಜೊತೆ ನಿಜವಾಗ್ಲೂ ಮದುವೆ ಆಗಿರ್ಲಿಲ್ಲ. ಪಕ್ಕಾ ಪ್ಲಾನ್ ಮಾಡ್ಕೊಂಡು ಅಜಯ್ನನ್ನ ರಿಂಕಲ್ ಕಿಡ್ಡಾಗಿ ಕೆಡವಿದ್ಲು. ವಿಚಾರ ಏನಂದ್ರೆ, ಈ ರಿಂಕಲ್ ಅಂಡ್ ಟೀಮ್ ಕೆಲಸ ದರೋಡೆ ಮಾಡೋದು. ಯಾರೆಲ್ಲ ಮದುವೆ ಆಗದೆ ಇರೋ ಹುಡುಗರಿರ್ತಾರೋ ಅಂಥವರನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆ ಚಂದದ ಹುಡುಗಿಯರ ಮದುವೆ ಮಾಡಿಸೋದು. ಮದುವೆ ಆದ 10 ದಿನಕ್ಕೆ ಹುಡುಗನ ಮನೆಯಲ್ಲಿದ್ದ ಹಣ, ಆಭರಣ ಕದ್ದು ಪರಾರಿಯಾಗ್ಬಿಡೋದು. ಅಜಯ್ ಕೂಡ ಹೀಗೆ ಈ ಗ್ಯಾಂಗ್ ಮಾತು ನಂಬಿ ರಿಂಕಲ್ನನ್ನ ಮದುವೆ ಆಗಿದ್ದ. ಆದ್ರೆ 10 ದಿನ ಸಂಸಾರದ ನಾಟಕ ಮಾಡಿದ ರಿಂಕಲ್ ಮನೆಯಲ್ಲಿದ್ದ ಚಿನ್ನ, ದುಡ್ಡಿನೊಂದಿಗೆ ಪರಾರಿಯಾಗ್ಬಿಟ್ಟಿದ್ಲು. ಆದ್ರೆ ಪ್ರತಿ ಬಾರಿ ಎಸ್ಕೇಪ್ ಆಗ್ತಾ ಇದ್ದ ಈ ಗ್ಯಾಂಗ್ ನ ಪ್ಲಾನ್ ಉಲ್ಟಾ ಆಗಿದೆ. ಮದುವೆ ಹೆಸರಲ್ಲಿ ಪಂಗನಾಮ ಹಾಕ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿ અંદર ಮಾಡಿದ್ದಾರೆ. સૂત્રાપાડા પોલીસ સ્ટેશન વિસ્તારના ફરિયાદી શ્રી અજયભાઈ પોતે લગ્ન કરવા ઈચ્છુક હોય તો એ પોતાના ગામના નરસિંહભાઈ આદેડભાઈ વાજા જેઓ દલાલ છે તેમનો સંપર્ક કરતા તેઓ તેમને જૂનાગઢ લઈ જઈ બીજા દલાલ દીપકભાઈ, સમીબેન, મુસ્કાનભાઈ અને રિયાજભાઈનો સંપર્ક કરાવ્યો હતો. ત્યાંથી તેઓ તેમને છોકરી જોવા માટે રાજકોટ લઈ ગયા હતા. ત્યાં તેઓએ રિંકલ અનિલભાઈ પંડ્યા નામની છોકરી બતાવી હતી, જે ફરિયાદીને પસંદ આવી ગઈ હતી. પરંતુ રિંકલે ખોટું નામ ધારણ કર્યું હતું. તેનું મૂળ નામ કૌસર બાનુ છે અને તેઓ અશરફ યુસુફ કાનવીના પત્ની છે. ત્યારબાદ ફરિયાદીએ વિશ્વાસ વધુ કેળવવા માટે છોકરીના ડોક્યુમેન્ટ માંગતા તેઓ તેમને વિરમગામ લઈ જઈ અને ત્યાં તેમને વેરિફિકેશન કરાવી સ્કૂલ લિવિંગ સર્ટિફિકેટ અને આધાર કાર્ડ બતાવ્યું હતું. ಜೀವನದಲ್ಲಿ ಚೆನ್ನಾಗಿರ್ಬೇಕಂತ ಅನ್ಕೊಂಡು ಅಜಯ್ ಈ ರಿಂಕಲ್ ಅನ್ನ ವರಿಸಿದ. ಆದ್ರೆ ಮದುವೆಯಾದ 10 ದಿನಕ್ಕೆ ಅಜಯ್ಗೆ ವಂಚನೆಯಾಗಿರೋ ಬಗ್ಗೆ ಗೊತ್ತಾಗಿದೆ. ಸದ್ಯ ಈ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ತನಿಖೆ ಮುಂದುವರಿಸಿದ್ದಾರೆ.